ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ 516ನೇ ಜನ್ಮದಿನಾಚರಣೆ ನಮ್ಮ ಸಂಸ್ಥೆಯಲ್ಲಿ ಆಚರಿಸೋದಕ್ಕೆ ನಮ್ಮ ಕನ್ನಡ ಸಂಘದ ಪರವಾಗಿ ಮೊದಲನೇದಾಗಿ ನಾನು ಅತ್ಯಂತ ಬಹಳ ಹೆಮ್ಮೆಯಿಂದ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಕನ್ನಡ ಸಂಘದ ಸದಸ್ಯರುಗಳು, ಕನ್ನಡ ಸಂಘದ ಪದಾಧಿಕಾರಿಗಳು ಎಲ್ಲ ತೀರ್ಮಾನದಂತೆ ಈ ದಿನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹಳ ಸಂತೋಷದ ವಿಷಯ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಪುರಸ್ಕೃತ ರಾಷ್ಟ್ರ ಸೇವೆಯಲ್ಲಿ ಕನ್ನಡದ ಬಗ್ಗೆ ನಾಡಿಗೆ ಪ್ರಭು ಕೆಂಪೇಗೌಡರ ಬಗ್ಗೆ ಅವರ ಇತಿಹಾಸದ ಹಲವಾರು ಗಣ್ಯರುಗಳಿಗೆ ಪುರಸ್ಕಾರವನ್ನು ಸಹ ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಕನ್ನಡ ಸಂಘದ ಅಧ್ಯಕ್ಷನಾಗಿ ನಾನು ಎಲ್ಲರನ್ನು ಮನವಿ ಮಾಡ್ಕೋತಾ ಇದ್ದೀನಿ. ತುಂಬಾ ಹೆಮ್ಮೆಯಿಂದ ಎಲ್ಲರನ್ನೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸರ್. ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದಾರೆ ಸರ್. ಒಂದು 20-25 ಜನ ಸನ್ಮಾನಿಸಿದ್ರು. ಹಲವಾರು ಕ್ಷೇತ್ರಗಳಲ್ಲಿ ಅವರ ಸೇವೆಯನ್ನು ನಾವು ಪರಿಗಣಿಸಿ ಸುಮಾರು 25 ಜನ ಗಣ್ಯದ ವ್ಯಕ್ತಿಗಳಿಗೆ ನಾವು ಸನ್ಮಾನಿಸ್ತಾ ಇದ್ದೀವಿ ಸರ್. ನಗದು ಏನಾನಿದೆಯಾ, ಪ್ರಶಸ್ತಿ ಏನಾನಿದೆಯಾ, ಮೆಡಲ್ ಏನಾರು ಕೊಡ್ತಿದ್ದೀರಾ? ಇದ್ರ ಬಗ್ಗೆ ವಿವರ ಕೊಡಿ. ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಪ್ರಶಸ್ತಿ, ಪ್ರಮಾಣ ಪತ್ರ, ಮರಣ ಕೆಂಪೇಗೌಡರ ಒಂದು ಭಾವಚಿತ್ರ ಇರತಕ್ಕಂತ ಒಂದು ಪ್ರತಿಮೆಯನ್ನ ಪುರಸ್ಕೃತರಿಗೆ ಈ ದಿನ ನಾವು ನೀಡ್ತಾ ಇದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ನಾವು ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಇದು ನಮ್ಮ ಮೊದಲನೇ ಒಂದು ಹೆಜ್ಜೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಕನ್ನಡ ನಾಡಿನ ಬಗ್ಗೆ, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಾಡಿನಾದ್ಯಂತ, ದೇಶದಾದ್ಯಂತ ಇರತಕ್ಕಂತ ಎಲ್ಲರನ್ನು ಕರೆದು ಈ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಸರ್. ಭಾರತೀಯ ವಿಜ್ಞಾನ ಮಂದಿರದ ಕನ್ನಡ ಸಂಘದ ಭಾರತೀಯ ವಿಜ್ಞಾನ ಮಂದಿರ ಕನ್ನಡ ಸಂಘದ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಪರವಾಗಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಕನ್ನಡ ಸಂಘವು ಸಂಸ್ಥೆಯ ಇತಿಹಾಸದಷ್ಟೇ ದೊಡ್ಡದು. ಅಂದ್ರೆ ಸಂಸ್ಥೆಗೆ ಸುಮಾರು 100ಕ್ಕಿಂತನೂ ಹೆಚ್ಚು ವರ್ಷಗಳ ಒಂದು ಇತಿಹಾಸವಿದೆ. ಅದೇ ರೀತಿಯಾಗಿ ನಮ್ಮ ಕನ್ನಡ ಸಂಘಕ್ಕೂ ಕೂಡ ಸುಮಾರು 75ರಿಂದ 78 ವರ್ಷದ ಇತಿಹಾಸ ಹೊಂದಿದೆ. ಕನ್ನಡ ಸಂಘವು ನಮ್ಮ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಕನ್ನಡ ಪರ ಚಟುವಟಿಕೆಗಳನ್ನ ಅವ್ಯಾಹತವಾಗಿ ನಡೆಸ್ಕೊಂಡು ಬಂದಿದೆ. ಅದು ರಾಜ್ಯೋತ್ಸವ ಇರ್ಬೋದು, ನಾಟಕ, ನೃತ್ಯ, ಮೊದಲಾದ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು. ಹಾಗೆ ಪ್ರಮುಖವಾದುದು ಅಂತಂದ್ರೆ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥದ್ದು. ನಮ್ಮ ಸಂಸ್ಥೆ ಒಂದು ರೀತಿಯಲ್ಲಿ ಮಿನಿ ಇಂಡಿಯಾ ಇದ್ದಂತೆ. ಈ ನಮ್ಮ ಸಂಸ್ಥೆಯಲ್ಲಿ ದೇಶದ ಎಲ್ಲ ರೀತಿಯ, ಎಲ್ಲ ರಾಜ್ಯಗಳ, ಎಲ್ಲ ಭಾಷೆಯ, ಎಲ್ಲ ವಿಚಾರಗಳ, ಎಲ್ಲ ಸಂಸ್ಕೃತಿಯ ಜನರು ಕೂಡ ಇಲ್ಲಿ ವಿದ್ಯಾರ್ಥಿಗಳಾಗಿ ಬರ್ತಾರೆ. ಇದೊಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತ ಒಂದು ಕ್ಯಾಂಪಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂತಹ ಕ್ಯಾಂಪಸ್ ನಲ್ಲಿ ಕನ್ನಡದ ಪ್ರಭೆಯನ್ನ, ಕನ್ನಡದ ಸುವಾಸನೆಯನ್ನ ನಾವು ಕನ್ನಡ ತರಗತಿಗಳನ್ನ ನಡೆಸೋದರ ಮುಖಾಂತರವಾಗಿ ಹರಡ್ತಾ ಇದ್ದೇವೆ. ಪ್ರತಿ ವರ್ಷ 2 ತಂಡಗಳಲ್ಲಿ ಕನ್ನಡೇತರರಿಗೋಸ್ಕರ ಕನ್ನಡವನ್ನ ಕಲಿಸುವಂತ ಕಾರ್ಯಕ್ರಮ ಆಗುತ್ತೆ. ಪ್ರಾಯೋಗಿಕ ಕನ್ನಡ ತರಗತಿಗಳು ಅಂತಕ್ಕಂಥದ್ದು. ಇದನ್ನ ನಿರಂತರವಾಗಿ ವರ್ಷಕ್ಕೆ 2ರಂತೆ ನಾವು ಈಗಾಗಲೇ ಸುಮಾರು 15ರಿಂದ 16 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಬ್ಯಾಚ್ ನಲ್ಲೂ ಸುಮಾರು 100ರಿಂದ 120 ಜನಗಳು ಕನ್ನಡವನ್ನ ಕಲಿತಾರೆ. ಕನ್ನಡವನ್ನ ಕಲಿಯೋದಷ್ಟೇ ಅಲ್ಲದೆ ಆ ಕನ್ನಡದ ಕಂಪನ್ನ ದೇಶ ವಿದೇಶಗಳಲ್ಲಿ ಪಸರಿಸ್ತಾರೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶಗಳಿಗೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅತ್ಯಂತ ಆಸಕ್ತಿಯಿಂದ ಬರ್ತಾರೆ. ಇದಿಷ್ಟು ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾವುದೇ ಶುಲ್ಕವನ್ನ ನಾವು ಅದಕ್ಕೆ ವಿಧಿಸೋದಿಲ್ಲ. ಕಚೇರಿಯ ಅವಧಿ ಆದ ನಂತರ 5:30ರಿಂದ 7:30 ತನಕನೂ ಕನ್ನಡ ಕಾರ್ಯಕ್ರಮಗಳು, ಕನ್ನಡ ತರಗತಿಗಳು ವಾರಕ್ಕೆ 2ರಂತೆ ನಡೀತಾ ಇದೆ. ಇದೊಂದು ನಮ್ಮ ಕನ್ನಡ ಸಂಘದಿಂದ ಆಗ್ತಾ ಇರ್ತಕ್ಕಂಥ ಅತ್ಯಂತ ಮಹತ್ವದ ಒಂದು ಕಾರ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಇದೇ ರೀತಿಯಾಗಿ ವರ್ಷಕ್ಕೊಂದು ಸರಿ ಕನ್ನಡ ರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ನಡೆಸ್ತೇವೆ. ಕನ್ನಡ ತಾಯಿಯ ಒಂದು ರಥದ ಮೆರವಣಿಗೆ ನಮ್ಮ ಕ್ಯಾಂಪಸ್ನಲ್ಲಿ ಪೂರ್ತಿಯಾಗಿ ನಡೆಯುತ್ತೆ. ಅವತ್ತಿನ ದಿವಸ ಪೂರ್ತಿಯಾಗಿ ಕನ್ನಡ ಪರ ವಾತಾವರಣ ಪೂರ್ತಿಯಾಗಿ ನಮ್ಮ ಆವರಣದಲ್ಲಿ, ಸಂಸ್ಥೆಯ ಆವರಣದಲ್ಲಿ ಮುಂಜಾನುತ್ತಾ ಇರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ವಿ. ಇದೇ ರೀತಿಯಾಗಿ ಈ ಹಲವಾರು ಕಾರ್ಯಕ್ರಮಗಳ ನಂತರದಲ್ಲಿ ಇದೊಂದು ನಮ್ಮ ಹೆಮ್ಮೆಯ ಗರಿ ಅಂದ್ರೆ ಇವತ್ತಿನ ದಿವಸ ಮಾಡ್ತಾ ಇರ್ತಕ್ಕಂಥ ಒಂದು ಕೆಂಪೇಗೌಡ ಜಯಂತಿ. ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಆಚರಿಸುವುದರ ಜೊತೆಗೆ ಕನ್ನಡ ನಾಡು, ನುಡಿ ಮತ್ತು ಕನ್ನಡ ಸಂಸ್ಕೃತಿಗೆ ಅವರದೇ ಆದಂತಹ ಎಲ್ಲ ಕೊಡುಗೆಗಳನ್ನ ನೀಡಿದಂತಹ ಮಹನೀಯರನ್ನ ಎಲ್ಲ ನಾವು ನಮ್ಮ ಸಂಸ್ಥೆಗೆ ಆಹ್ವಾನಿಸಿ
26 ಜನ ಮಹನೀಯರನ್ನ ನಾವು ನಮ್ಮ ಸಂಸ್ಥೆಗೆ ಆಹ್ವಾನಿಸಿ ಅವರಿಗೆ ಕೆಂಪೇಗೌಡರ ಪ್ರತಿಮೆ ಹಾಗೂ ಅವರ ಹೆಸರು ಮತ್ತೆ ಎಲ್ಲ ಇರತಕ್ಕಂತ ಒಂದು ಪ್ರಶಂಸಾ ಪತ್ರ, ಒಂದು ಮೆಡಲ್ಲು, ಶಾಲು ಮತ್ತೆ ಪೇಟ ಇತ್ಯಾದಿಗಳಿಂದ ಅವರನ್ನ ಅಲಂಕರಿಸಿ ಸನ್ಮಾನಿಸಿ ನಾವು ಒಂದು ಖುಷಿ ಪಡುವಂತ ಒಂದು ವಾತಾವರಣದಲ್ಲಿ ನಾವಿದ್ದೀವಿ. ಇದೊಂದು ನಮ್ಮ ನಮ್ಮ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇದು ಇನ್ನು ಮುಂದೆ ನಿರಂತರವಾಗಿ ಅವ್ಯಾಹತವಾಗಿ ಯಾವಾಗಲೂ ನಡೀಲಿ ಅಂತಕ್ಕಂಥ ಹಾರೈಸ್ತಾ ನನ್ನ ಮಾತನ್ನು. ನಮಸ್ಕಾರ ಸರ್, ನನ್ನ ಹೆಸರು ಸಿದ್ದಾರೂಢ ಹೂಗಾರ್ ಅಂತ, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಕಂಬಳಿಯಿಂದ ಬಂದೇನೆ. ನನಗೆ ಪ್ರಶಸ್ತಿ ಸಿಕ್ಕಿದ್ದು ಭಾರತೀಯ ಸಾಂಪ್ರದಾಯಿಕ ಸಮರಕಲೆ ಮಲ್ಲಕಂಬದಲ್ಲಿ. ನಮಗೆ ಈ ಭಾರತೀಯ ವಿಜ್ಞಾನ ಸಂಸ್ಥೆ, ಟಾಟಾ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಮಗಷ್ಟೆಲ್ಲ ಇವತ್ತು ತುಂಬಾ ಸಾಧಕರಿಗೆ ಸನ್ಮಾನ ಆಯಿತು. ಸನ್ಮಾನ ತುಂಬಾ ಖುಷಿ ಪಡುವಂತ ಸಂಗತಿ ಏನಂದ್ರೆ, ಯಾಕಂದ್ರೆ ಇದು ತುಂಬಾ ಒಂದು ಯಾವುದೋ ಒಂದು ಸಾಮಾನ್ಯವಾದ ಕ್ಷೇತ್ರ ಅಲ್ಲ. ವಿವೇಕಾನಂದರು, JRD ಟಾಟಾ ಅವರು ಮತ್ತು ಮೈಸೂರು ಮಹಾರಾಜರು 3 ಜನರಿಂದ ರೂಪುಗೊಂಡಂತ ಕನ್ನಡದ ಅತ್ಯಂತ ಪವಿತ್ರವಾದ ಈ ನೆಲದಲ್ಲಿ ಸ್ಥಾಪಿತವಾದಂಥ ಈ ವಿಜ್ಞಾನ ಮಂದಿರದಲ್ಲಿ ನಮಗಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಸಾಧಕರಿಗೆ ಸನ್ಮಾನವಾಗಿದೆ. ಹೀಗೆ ಈ ವಿಜ್ಞಾನ ಸಂಸ್ಥೆಯಲ್ಲಿರುವಂಥ ಕನ್ನಡ ಸಂಘ ಈ ರೀತಿಯಾಗಿ ಈ ಸನ್ಮಾನ ನಡೆಸ್ಕೊಂಡು ಬರ್ತಾ ಇರೋದು ಕಲಾವಿದರಿಗೆ, ಸಾಧಕರಿಗೆ ಎಲ್ಲರಿಗೂ ತುಂಬಾ ಖುಷಿಯಾದ ಸಂಗತಿ. ಇನ್ನು ನನಗೆ ಸನ್ಮಾನ ಸಿಕ್ಕ ಬಗ್ಗೆ ಹೇಳ್ಬೇಕಂದ್ರೆ, ನಂದು ಮಲ್ಲಕಂಬ ಕ್ಷೇತ್ರ. ಸುಮಾರು 8 ದೇಶಗಳಿಗೆ ಮಲ್ಲಕಂಬ ಪ್ರದರ್ಶನ ನೀಡಿ 3 ದೇಶಗಳಿಗೆ ತರಬೇತಿ ಕೊಟ್ಟು ಬೇರೆ ದೇಶದವರೆಲ್ಲ ಮಲ್ಲಕಂಬ ಕಲಿಯಕ್ಕೆ ನಮ್ಮ ಹಳ್ಳಿಗೆ ಬರೋಂಗ್ ಮಾಡಿದಂಥ ತಂಡ ನಮ್ಮದು. ಪುನೀತ್ ರಾಜ್ಕುಮಾರ್ ಮತ್ತು ನಿತ್ಯಾನಂದ ಸ್ವಾಮೀಜಿ ಇವರು ನನ್ನ ಮಲ್ಲಕಂಬ ತಂಡದ ಸದಸ್ಯರಾಗಿದ್ದರು. ಜೊತೆಗೆ ಮರಾಠ ಲೈಟ್ ಇನ್ಫೆಂಟ್ರಿ, ಭಾರತೀಯ ಸೈನಿಕರ ಮರಾಠ ಲೈಟ್ ಇನ್ಫೆಂಟ್ರಿಯಲ್ಲಿ ನಾವು ಮಲ್ಲಕಂಬ ತರಬೇತಿ ಕೊಡ್ತಾ ಇದ್ದೀವಿ. ನನಗೆ ಈ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಮಲ್ಲಕಂಬ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ದೊರೆತ ಈ ರಾಷ್ಟ್ರೀಯ ಪುರಸ್ಕಾರ ತುಂಬಾ ಖುಷಿ ತಂದಿದೆ. ನಮಸ್ಕಾರ ಸರ್. ಈ ಮಹಾಲಕ್ಷ್ಮಿ ಲೇಔಟಲ್ಲಿ ಹಲವಾರು ಕಡೆ ಕೊಟ್ಟಿದ್ದು ನಾವು ನೋಡಿದ್ವಿ. ಮಕ್ಕಳುಗಳು ಪ್ರಾಣದ ಅಂಗು ತೊರೆದು ಅಷ್ಟು ಹೈಟಲ್ಲಿ ಹೋಗಿ ಮಾಡ್ತಾರಲ್ಲ, ಏನಿದ್ರು ಸಾಹಸ ಗುಟ್ಟು ನಮ್ಮ ಪ್ರೇರಣೆನ ಸ್ಫೂರ್ತಿನ ನಮ್ದೇನಿಲ್ರಿ. ಅಂದ್ರೆ ಮಕ್ಕಳಿಗೆ ಅವರಲ್ಲಿ ಶಕ್ತಿ ಇರ್ತದ, ಧೈರ್ಯ ಇರ್ತದ, ನಾವು ಅವ್ರನ್ನ ಹುರಿದುಂಬಿಸ್ಬೇಕಷ್ಟೇ. ಅದೇ ಹೇಳಿದಲ್ರಿ, ಕಂಬದ ಮೇಲೆ ಪ್ರಾಣಕ್ಕೆ ಅಪಾಯ ತರುವಂತ ಜಗತ್ತಿನ ಅತ್ಯಂತ ಅಪಾಯಕಾರಿ 3ನೇ ಕ್ರೀಡೆ ಅದು. ಆದ್ರೂ ಇಲ್ಲಿವರೆಗೆ ಆದ್ರೂ ನಾನು 30 ವರ್ಷ ಕೋಚ್ ಮಾಡ್ತಾ ಇದ್ದು ಅಂತ ಯಾವುದೇ ಅನಾಹುತ ಆಗಿಲ್ಲ. ಮಕ್ಕಳು ತುಂಬಾ ಸುರಕ್ಷಿತವಾಗಿ ಮಾಡ್ತಾರೆ. ಕೇಂದ್ರ ರಾಜ್ಯ ಸರ್ಕಾರ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಮಲ್ಲಕಂಬ ಈಗೀಗ ಸ್ಕೂಲ್ ಸ್ಪೋರ್ಟ್ಸ್ ಅಲ್ಲಿ ಸೇರಿಸಿರೋದ್ರಿಂದ ಈಗೀಗ 2 ವರ್ಷ 3 ವರ್ಷ ಆಯ್ತು. ಈಗ ಅದು ಏನೋ ಈಗ ಪ್ರಚಲಿತವಾಗಿ ಬರ್ತಾ ಇದೆ. ಎಲ್ಲ ಕ್ರೀಡೆಗಳಲ್ಲಿ ಅತ್ಯಂತ ಕಡಿಮೆ ಜನ ಒಪ್ಕೊಳ್ಳುವಂತ ಕ್ರೀಡೆ ಇದು, ಯಾಕಂದ್ರೆ ಮೈ ನೋವು ಆಗ್ತದೆ ಇದಕ್ಕೆ. ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ತೀರಾ ಮಲ್ಲಕಂಬಕ್ಕೆ? ನಾನು ಒಬ್ಬ ಸರ್ಕಾರಿ ನೌಕರರಾಗಿ ಹಾಗೆಲ್ಲ ಮನವಿ ಮಾಡಕ್ ಬರೋಲ್ಲ. ಈ ತರ ಮಲ್ಲಕಂಬಕ್ಕೆ ಪ್ರೋತ್ಸಾಹ ನೀಡಿ ಖಂಡಿತವಾಗಿ ಅದನ್ನ ಮಲ್ಲಕಂಬ ಪ್ರೇಮಿಗಳಾದ ನೀವು ಜೊತೆಗೆ ನಾವೆಲ್ಲರೂ ಮಾಡಬೇಕು. ನಮಸ್ಕಾರ. ಥ್ಯಾಂಕ್ ಯು.